ತೆಲುಗು ನಟಿ ಹೇಮಾ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ. ರಕ್ತ ಪರೀಕ್ಷೆಯಲ್ಲಿ ಡ್ರಗ್ಸ್ ಸೇವಿಸಿರುವುದು ಸಾಬೀತಾಗಿದೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಹೇಮಾಗೆ ಈಗ ಸಂಕಷ್ಟ ಎದುರಾಗಿದೆ. ತೆಲುಗು ನಟಿ ಹೇಮಾ ಡ್ರಗ್ಸ್ ಸೇವಿಸಿದ್ದಾರೆ ಅನ್ನುವಂಥದ್ದು ದೃಢಪಟ್ಟಿರುವಂಥದ್ದು. ರಕ್ತ ಪರೀಕ್ಷೆಯನ್ನ ಮಾಡುವುದಕ್ಕೆ ಅಂತ ಒಂದಷ್ಟು ಸ್ಯಾಂಪಲ್ಸ್ನ ತೆಗೆದುಕೊಂಡು ಹೋಗಲಾಗಿತ್ತು. ಆ ಸ್ಯಾಂಪಲ್ನಲ್ಲಿ ಹೇಮಾ ಅವರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನೋದು ದೃಢಪಟ್ಟಿದೆಯಂತೆ. ರೇವ್ ಪಾರ್ಟಿಯಲ್ಲಿ ಹೇಮಾ ಭಾಗಿಯಾಗಿದ್ದಕ್ಕೆ ಸಂಕಷ್ಟ ಎದುರಾಗಿದೆ. 103 ಜನರಲ್ಲಿ 86 ಜನರು ಡ್ರಗ್ಸ್ ಸೇವಿಸಿದ್ದಾರೆ ಅನ್ನುವಂಥದ್ದು ದೃಢಪಟ್ಟಿದೆ. ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ರಕ್ತದ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು. ಆ ಸ್ಯಾಂಪಲ್ನ ರಿಪೋರ್ಟ್ ಈಗ ಲಭ್ಯವಾಗಿದೆ. ಪಾರ್ಟಿಯಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ನಟಿ ಹೇಮಾ ಅವರು ಒಂದು ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ರು. ಆದ್ರೀಗ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟ ಹಿನ್ನೆಲೆ ನೋಟಿಸ್ ಜಾರಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ನೋಟಿಸ್ ನೀಡಿ ವಿಚಾರಣೆ ನಡೆಸೋದಕ್ಕೆ ಸಿಸಿಬಿ ಪೊಲೀಸರು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಈ ಹಿಂದೆ ಹೇಮಾ ಅವರು ನಾನು ಈ ಪಾರ್ಟಿಯಲ್ಲಿ ಭಾಗಿಯಾಗಿಲ್ಲ ಅಂತ ಮಾತನಾಡಿದ್ರು, ವಿಡಿಯೋ ಬಿಡುಗಡೆ ಮಾಡಿದ್ರು. ಆದ್ರೀಗ ಒಂದಷ್ಟು ಜನರ ಅಂದರೆ ಇಲ್ಲಿ ಭಾಗಿಯಾದಂತಹ ಪಾರ್ಟಿಯಲ್ಲಿ ಬಂದಂಥವರ ರಕ್ತದ ಸ್ಯಾಂಪಲ್ಸ್ ತಗೊಂಡು ಹೋಗಿದ್ರಲ್ಲ, ಹೇಮಾ ಮಾಲಿನಿ ಅವರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆಯಂತೆ. ಅಂದರೆ ಆ ರಿಪೋರ್ಟ್ನಲ್ಲಿ ಬಂದಿರುವಂಥ ಮಾಹಿತಿ ಇದು. న్యూస్ ఫేక్ న్యూస్ అది అక్కడ మరి. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. ಸೊ ಅದು ಫೇಕ್ ನ್ಯೂಸ್ ಅಂడి, ಅವన్నీ ನಮ್ಮೊದ್ದು. ಓಕೆ, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಹೇಮಾ ಅವರು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು, ನಾನು ಈ ಪಾರ್ಟಿಯಲ್ಲಿ ಭಾಗಿಯಾಗಿರಲಿಲ್ಲ, ಅದು ಫೇಕ್ ನ್ಯೂಸ್ ಅಂತ. ಆದ್ರೀಗ ಸ್ಯಾಂಪಲ್ಸ್ ತೆಗೆದುಕೊಂಡು ಹೋಗಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕೂಡ ಲಭ್ಯವಾಗಿದೆ. ರಿಪೋರ್ಟ್ನಲ್ಲಿ ಯಾರ್ಯಾರ ಹೆಸರಿದೆ, ಹೇಮಾ ಅವರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆಯಂತೆ. ಏನೆಲ್ಲ ಡೀಟೇಲ್ಸ್ ಇದೆ? ಶೋಕಿ, ಏನು ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತ ರೇವ್ ಪಾರ್ಟಿ ಇದ್ದಿತ್ತು. ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂಗೆ ಸುಮಾರು 103 ಜನರನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಾರೆ. ಅದರಲ್ಲಿ ಡ್ರಗ್ ಅನ್ನ ಪೆಡ್ಲಿಂಗ್ ಮಾಡಿದವ್ರು 3 ಜನ, ಮತ್ತೆ ಅದ್ರ ಜೊತೆಗೆ ಪಾರ್ಟಿಯನ್ನ ಅರೇಂಜ್ ಮಾಡಿದ ಆಯೋಜಕರು ಒಟ್ಟಿಗೆ 5 ಜನರ ಬಂಧನ ಆಗಿತ್ತು. ಉಳಿದಂತೆ ಎಲ್ಲರೂ ಕೂಡ ಒಂದು ಡ್ರಗ್ ತೆಗೆದುಕೊಂಡ ಬಗ್ಗೆ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡು ಒಂದು ಟೆಸ್ಟ್ಗೆ ಕೊಡಲಾಗಿತ್ತು. ಅದರಲ್ಲಿ ಸುಮಾರು 86 ಜನರಷ್ಟು ಡ್ರಗ್ ಸೇವನೆ ಮಾಡಿರುವಂತದ್ದು ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಒಂದು ರಕ್ತ ಪರೀಕ್ಷೆಗೆ ಏನ್ ತೆಗೆದುಕೊಳ್ತಾರೆ, ಸೊ ಈ ಸಂದರ್ಭದಲ್ಲಿ ಅದನ್ನ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಇವರು ಡ್ರಗ್ಸ್ ಸೇವನೆ ಮಾಡೋದ್ರ ಬಗ್ಗೆ ಈಗಾಗಲೇ ದೃಢ ಆಗಿರುವಂತದ್ದು. ಈ ಸಂಬಂಧ ಪೊಲೀಸರು ಇನ್ನೊಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಅದರ ಜೊತೆಗೆ ಈ ಪಾರ್ಟಿಯಲ್ಲಿ ತೆಲುಗು ನಟಿ ಹೇಮಾ ಕೂಡ ಭಾಗಿಯಾಗಿದ್ರು. ಆದ್ರೆ ಭಾಗಿಯಾಗಿದ್ರು ಕೂಡ ಅದೇ ಇದರಲ್ಲಿ ಪೊಲೀಸರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗೊತ್ತಾದ ರೀತಿ ತನ್ನ ಮೊಬೈಲ್ ನಲ್ಲಿ ಅದೇ ಒಂದು ರೆಸಾರ್ಟ್ ನಲ್ಲಿ ನಿಂತ್ಕೊಂಡು ಒಂದು ವಿಡಿಯೋವನ್ನ ಮಾಡಿರ್ತಾರೆ. ನಾನು ಯಾವುದೇ ಪಾರ್ಟಿಗಳಿಗೆ ಹೋಗಿಲ್ಲ, ಯಾವುದೇ ಡ್ರಗ್ಸ್ ಅನ್ನು ತೆಗೆದುಕೊಂಡಿಲ್ಲ, ಯಾವ ಪಾರ್ಟಿಗೂ ಕೂಡ ನಾನು ಅಟೆಂಡ್ ಆಗಿಲ್ಲ, ನನ್ನ ಪಾರ್ಟಿಗೆ ನಾನು ಯಾವುದೋ ಬೇರೆ ರೆಸಾರ್ಟ್ ಅಲ್ಲಿ ಚಿಲ್ ಮಾಡ್ತಾ ಇದ್ದೀನಿ, ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿರ್ತಾರೆ. ಸೊ ಆದ್ರೆ ಇದೀಗ ಅವರು ಕೂಡ ಆ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಸೊ ಅದರ ಜೊತೆಗೆ ಅವ್ರದ್ದು ಕೂಡ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಳ್ಳಲಾಗಿತ್ತು. ಅವರು ಕೂಡ ಡ್ರಗ್ಸ್ ಸೇವನೆ ಮಾಡಿರೋ ಬಗ್ಗೆ ಒಂದಿಷ್ಟು ಮಾಹಿತಿ ಈಗಾಗಲೇ ಸಿಸಿಬಿ ಪೊಲೀಸ್ಗೆ ಗೊತ್ತಾಗಿರುವಂತದ್ದು. ಅವರು ಡ್ರಗ್ಸ್ ಸೇವನೆ ಮಾಡಿರೋ ಬಗ್ಗೆ ದೃಢಪಡಿಸಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಏನು ಡ್ರಗ್ಸ್ ಅನ್ನ ನಾವು ಸೇವನೆ ಮಾಡಿಲ್ಲ, ನಾವು ಬರೀ ಕೇವಲ ಬರ್ಡೇ ಪಾರ್ಟಿಗೆ ಬಂದಿದ್ವಿ ಅಂತ ಯಾರೆಲ್ಲ ಹೇಳ್ಕೊಂಡಿದ್ರು, ಸೊ ಅವರೆಲ್ಲರೂ ಕೂಡ ಅದರಲ್ಲಿ ಸುಮಾರು 86 ಜನ ಡ್ರಗ್ಸ್ ಸೇವನೆ ಮಾಡಿದ್ರು ಬೆಳಕಿಗೆ ಬಂದಿರುವಂತದ್ದು. ನೆಕ್ಸ್ಟ್ ಪೊಲೀಸರು ಈ ಬಗ್ಗೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ತನಿಖೆಯನ್ನು ಮುಂದುವರಿಸುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.